ಕೇರಳದ ವಯನಾಡಿನಲ್ಲಿ ಭೀಕರ ಮೇಘ ಸ್ಫೋಟ ಮಹಾ ದುರಂತವಾಗಿರುವಂಥದ್ದು. ಮೆಪ್ಪಾಡಿಯ ಕಲ್ಲಾಡಿಯ ಬಳಿ ಭೀಕರ ಭೂಕುಸಿತ, ಸುರಂಗ ಕಾಮಗಾರಿ ವೇಳೆ ಭೂಕುಸಿತ ಆಗಿದೆ. ಆ ಭೂಕುಸಿತದಲ್ಲಿ 30ಕ್ಕೂ ಹೆಚ್ಚು ಕಾರ್ಮಿಕರು ಜೀವಂತ ಸಮಾಧಿಯಾಗಿದ್ದಾರೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು. ಕೇರಳದ ವಯನಾಡಿನಲ್ಲಿ ಭೀಕರ ಮೇಘ ಸ್ಫೋಟ ಮಹಾ ದುರಂತ. ಮೆಪ್ಪಾಡಿಯ ಕಲ್ಲಾಡಿಯ ಬಳಿ ಭೀಕರ ಭೂಕುಸಿತ. ಸುರಂಗ ಕಾಮಗಾರಿ ವೇಳೆ ಭೂಕುಸಿತ, 30ಕ್ಕೂ ಹೆಚ್ಚು ಕಾರ್ಮಿಕರು ಜೀವಂತ ಸಮಾಧಿಯಾಗಿದ್ದಾರೇನೋ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡ್ತಾ ಇದ್ದಂತೆ ಕುಸಿದಂತಹ ಭೂಮಿ, ಮಣ್ಣಿನಡಿ ಹಲವು ವಾಹನ ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ವಯನಾಡಿನ ಮೇಲೆ ಮತ್ತೊಮ್ಮೆ ಮುನಿದಂತಹ ಪ್ರಕೃತಿ. ಸರಿಯಾಗಿ 2 ವರ್ಷದ ಬಳಿಕ ಮತ್ತೊಂದು ದುರಂತ ಸಂಭವಿಸಿದೆ. 2024ರ ಜುಲೈನಲ್ಲೇ ಸಂಭವಿಸಿತ್ತು ವಿನಾಶಕಾರಿ ದುರಂತ. ಮತ್ತೆ ಜುಲೈನಲ್ಲೇ ವಯನಾಡಿನಲ್ಲಿ ಘನಘೋರ ದುರಂತ ಆಗಿದೆ. ಈಗಷ್ಟೇ ಬದುಕು ಕಟ್ಟಿಕೊಳ್ತಿದ್ದಂಥ ವಯನಾಡು ಜನಕ್ಕೆ ಶಾಕ್ ಎದುರಾಗಿದೆ ನೋಡಿ ಈ ಒಂದು ದುರಂತದಿಂದಾಗಿ. 2024ರಲ್ಲಿ 373 ಸಾವು, 200ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ರು. 2024ರಲ್ಲಿ ನಿಜಕ್ಕೂ ಆ ಒಂದು ದೃಶ್ಯವನ್ನು ನೆನಪಿಸ್ಕೊಂಡ್ರೆ ನಾವು 300ಕ್ಕೂ ಹೆಚ್ಚು ಜನ ಸಾವನ್ನಪ್ತಾರೆ, 200ಕ್ಕೂ ಹೆಚ್ಚು ಜನ ನಾಪತ್ತೆ ಆಗ್ತಾರೆ. ಎಲ್ಲಿ ಹೋಯಿತು, ಯಾವ ಕುಟುಂಬ ಎಲ್ಲಿದೆ, ಒಂದು ಕುಟುಂಬದಲ್ಲಿದ್ದಂಥ ಸದಸ್ಯರು ಯಾರು ಎಲ್ಲಿದ್ದಾರೆ ಯಾವುದೂ ಕೂಡ ಗೊತ್ತೇ ಇರೋದಿಲ್ಲ. ಇಡೀ ಕುಟುಂಬವನ್ನೇ ಕಳೆದುಕೊಳ್ಳುತ್ತೆ, ಇಡೀ ಅವರ ಮನೆಯನ್ನೇ ಒಂಚೂರು ಯಾವುದು ಇವರೇ ಅನ್ನುವಂಥ ಒಂದು ಪತ್ತೆನೂ ಕೂಡ ಹತ್ತೋದಿಲ್ಲ. ಆ ರೀತಿಯಾಗಿ ಆಗುತ್ತೆ 2024ರಲ್ಲಿ ಆದಂಥ ಘಟನೆ. ಇಡೀ ಊರಿಗೋರೆ ಸ್ಮಶಾನ, ಇಡೀ ಊರಿಗೋರೆ ಜಲಾವೃತ. ದಿಢೀರಂತ ಮಲಗಿದಂಥ ಸಂದರ್ಭದಲ್ಲಿ ರಾತ್ರಿ ಎಲ್ಲವನ್ನ ಬಿಟ್ಟು ನಿದ್ದೆಯಲ್ಲಿರ್ತಾರೆ ಜನ. ಏನು ಬೆಳಗ್ಗೆ ಎದ್ದು ಮತ್ತೆ ಎಂದಿನಂತೆ ನಾವು ದಿನವನ್ನು ಆರಂಭಿಸ್ಬೋದು ಅನ್ನುವಂಥ ಮುಂದಿನ ಒಂದಿಷ್ಟು ಕನಸುಗಳನ್ನು ಕಟ್ಕೊಂಡು ಮಲಗಿರ್ತಾರೆ ಜನ. ಬಟ್ ರಾತ್ರೋರಾತ್ರಿ ಯಾರ್ಯಾರು ಎಲ್ಲೆಲ್ಲಿ ಹೋದ್ರು, ಯಾರ್ಯಾರು ಎಷ್ಟು ಎಲ್ಲಿ ಸಿಕ್ಕಾಕೊಂಡಿದ್ರು, ಅಥವಾ ಎಷ್ಟು ಶವಗಳಿತ್ತು, ಯಾರು ಸತ್ತಿದಾರ, ಯಾರು ಬದುಕಿದಾರ, ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಯಾವುದು ಕೂಡ ಗೊತ್ತಿರೋದಿಲ್ಲ. ನೋಡ್ತಾ ಇದ್ದಂತೆ ಇಡೀ ಊರೇ ಕೊಚ್ಕೊಂಡು ಹೋಗುತ್ತೆ. ಆ ರೀತಿಯಾದಂಥ ಸಿಚುವೇಶನ್ 2024ರಲ್ಲಿ 373 ಸಾವು, 200ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ. ಈಗ ಅದೇ ಒಂದು ಸಿಚುವೇಶನ್ನ, ಆ ಒಂದು ಸಿಚುವೇಶನ್ನಿಂದ ಇತ್ತೀಚೆಗೆ ಜನ ನಿರಾಳತೆಯನ್ನು ಪಡೆದುಕೊಳ್ತಾ ಇದ್ರು. ಈಗ ತಮ್ಮ ಜೀವನವನ್ನು ಕಟ್ಕೊಳ್ತಾ ಇದ್ರು. 2024 ಅಂದರೆ ಏನು ತುಂಬ ದೊಡ್ಡ ವರ್ಷದ ಹಿಂದೆ ಅಲ್ಲ. ಬಂಡೆ ಬ್ಲಾಸ್ಟ್ ಮಾಡಲು ನಡೆಯುತ್ತಿತ್ತು ತಯಾರಿ. ಸುರಂಗ ಮಾರ್ಗದ ಕಾಮಗಾರಿ ವೇಳೆ ದುರಂತ ಸಂಭವಿಸಿದೆ. ಅನಕಂ ಪೋಯಲ್ ಕಲ್ಲಾಡಿ ಸುರಂಗ ಮಾರ್ಗ ಬ್ಲಾಸ್ಟ್ ಕಾರಣಕ್ಕೆ ಕುಸಿತ ಗುಡ್ಡ. ಬ್ಲಾಸ್ಟ್ ಕಾರಣಕ್ಕೆ ಏನಾದ್ರೂ ಈ ಅವಘಡ ನಡೀತಾ? ಭಯಾನಕ ಕುಸಿತಕ್ಕೆ ಪ್ರಕೃತಿ ಕಾರಣವಾ? ಇದು ಮಾನವ ನಿರ್ಮಿತ ದುರಂತವಾ? ಏನಾಯಿತು? ಸ್ಥಳಕ್ಕೆ ಆಗಮಿಸಿದ NDRF ಟೀಮ್ ರಕ್ಷಣಾ ಕಾರ್ಯ ಶುರು ಮಾಡಿದ್ದಾರೆ. ವಯನಾಡಲ್ಲಿ 24 ಗಂಟೆಯಲ್ಲಿ 256 ಮಿಲಿಮೀಟರ್ ಮಳೆ. ಭೂಮಿ ಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ. ಯಾವ ಕಾರಣಕ್ಕಾಯಿತು? ಸುರಂಗ ಮಾರ್ಗ ಅಲ್ಲಿ ನಡೀತಾ ಇತ್ತು ಅಂತ ಹೇಳಲಾಗ್ತಾ ಇದೆ, ಕಾರ್ಯಾಚರಣೆ ನಡೀತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು? ಪ್ರಕೃತಿಯ ವಿಕೋಪ ಏನಾದರೂ ಇದೆಯಾ ಅಲ್ಲಿ? ಪ್ರಕೃತಿ ಯಾಕೆ ಸುಮ್ಮನೆ ಅಲ್ಲಿ ವಿಕೋಪಗೊಳ್ಳುತ್ತೆ? ಏನು ಮಾಡದೆ ಯಾಕೆ ಅಲ್ಲಿ ಏನಾದರೂ ನಡೆಯುತ್ತೆ? ಸುರಂಗ ಮಾರ್ಗವನ್ನ ಮಾಡಲಾಗ್ತಾ ಇತ್ತು ಅಂತ ಅಂದ್ರೆ ಕಂಟಿನ್ಯೂಸ್ ಆಗಿ ಆ ರೀತಿಯಾಗಿ ಸುರಂಗ ಮಾರ್ಗ ಆದರೆ ಇನ್ನೇನಾಗುತ್ತೆ ಭೂಮಿ? ಮೊದಲೇ ಕೇರಳ ಅನ್ನುವಂಥದ್ದು ತುಂಬ ಸೂಕ್ಷ್ಮ ಪ್ರದೇಶ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ವಿಚಾರದಲ್ಲಿ. ಯಾಕಂದರೆ ಕಳೆದ ಬಾರಿ ಆದಂಥ ಘಟನೆಗಳಾಗಿರ್ಬೋದು, ಇತ್ತೀಚೆಗೆ ಆಗ್ತಾ ಇದ್ದಂಥ ಘಟನೆಗಳನ್ನು ನಾವು ಗಮನಿಸ್ತಾ ಹೋದರೆ, ಗುಡ್ಡ ಗಾಡುಗಳಿದ್ದಾವೆ ಅಂತ ಅಂದರೆ ಭೂಮಿ ಕುಸಿದಿದೆ. ಯಾವ ಕಾರಣಕ್ಕೆ? ಮನುಷ್ಯ ಮಾಡಿದಂಥ
ಅವಘಡದಿಂದಾನ ಅಥವಾ ಪ್ರಕೃತಿಯ ವಿಕೋಪ ಇದೆಯಾ? NDRF ಟೀಮ್ ಕೂಡ ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದೆ, ಓಕೆ. ಬಟ್ ದಿಢೀರಂತ ಹೀಗೆ ಆಗೋದಕ್ಕೆ ಕಾರಣ ಏನು? ಹೀಗೆ ಹಲವಾರು ಪ್ರಶ್ನೆಗಳಿರುವಂಥದ್ದು. ಯಾವ ಕಾರಣಕ್ಕೆ ಆಯಿತು ಈ ಸಿಚುವೇಶನ್ ಅಂತ. ಕೇರಳದ ವಯನಾಡಿನಲ್ಲಿ ಘನಘೋರ ದುರಂತ ಆಗಿದೆ. ಇಬ್ಬರು ಕಾರ್ಮಿಕರ ಶವ ಪತ್ತೆಯಾಗಿದೆ. ಕಾರ್ಮಿಕರ ಮೇಲೆಯೇ ಕುಸಿದಿರುವಂತಹ ಗುಡ್ಡ. ಇಬ್ಬರ ಸಾವನ್ನ ಖಚಿತಪಡಿಸಿದ NDRF. ಇನ್ನು 18 ಕಾರ್ಮಿಕರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅತ್ತ ಬಸ್ನಲ್ಲಿ ಸಿಲುಕಿದ್ದಾರೆ 15 ಪ್ರಯಾಣಿಕರು. ಕೇರಳದ ವಯನಾಡಿನಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಕಾರ್ಮಿಕರು ಸಿಲುಕಿದ್ದಾರೆ ಅನ್ನುವಂಥದ್ದು ಶಂಕೆ ವ್ಯಕ್ತವಾಗಿತ್ತು. ಬಟ್ ಇದೀಗ ಇಬ್ಬರ ಶವ ಪತ್ತೆಯಾಗಿರೋದಾಗಿ NDRF ತಿಳಿಸಿರುವಂಥದ್ದು. ಇನ್ನೂ 15 ಜನ ಬಸ್ಸಿನಲ್ಲಿ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು 18 ಜನ ಅಲ್ಲಿ ಸಿಲುಕಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಎಷ್ಟು ಜನರ ಬಲಿ ತೆಗೆದುಕೊಂಡಿದೆ ಈ ಒಂದು ಗುಡ್ಡ ಕುಸಿತ, ಈ ಒಂದು ಭೂಮಿ ಕುಸಿತ. 18 ಜನ ಇನ್ನೂ ಸಿಲುಕಿದ್ದಾರೆ ಅನ್ನುವಂಥ ಶಂಕೆ ಇದೆ. ಬಸ್ನಲ್ಲಿ 15 ಜನ ಪ್ರಯಾಣಿಕರಿದ್ದಾರೆ. ಅದರಲ್ಲಿ ಎಷ್ಟು ಮಕ್ಕಳಿದಾವೋ, ಎಷ್ಟು ವಯಸ್ಸಾದವರಿದ್ದಾರೋ, ಎಷ್ಟು ಮಹಿಳೆಯರಿದ್ದಾರೋ, ಎಷ್ಟು ಪುರುಷರಿದ್ದಾರೋ, ಯಾರ್ಯಾರು ಏನೇನೆಲ್ಲ ಕನಸುಗಳನ್ನು ಕಟ್ಕೊಂಡು ಕೂತಿದ್ರು. ಬಟ್ ಅಲ್ಲಿ ನಿಜಕ್ಕೂ ಕೂಡ ಈ ಸಾವುಗಳಿದಾವಲ್ಲ, ಈ ಸಾವುಗಳಿಗೆ ಕಾರಣ ಯಾರು ಅನ್ನುವಂಥ ಪ್ರಶ್ನೆನೇ ಬರುವಂಥದ್ದು.